ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೋಮವಾರ ಬೆಳಗಿನ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೂ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಈಗ ಡೈಲಿ ಬೆಳಗ್ಗೆ ಆಗೋದೆ ಬಾಗಿಲನ್ನು ಗುಡಿಸಿ ಒರೆಸಿ ಕ್ಲೀನಾಗಿ ತೊಳ್ಕೊಂಡು ರಂಗೋಲಿ ಬಿಡೋದ್ರಿಂದ ಬೆಳಗ್ಗೆ ಶುರುವಾಗೋದು. ನಾನು ರಂಗೋಲಿ ಬಿಟ್ಟಾದಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡೋದು. ಮಕ್ಕಳೆಲ್ಲ 8 ಗಂಟೆಗೆ ಹೇಳ್ತವೆ. ಅಷ್ಟರಲ್ಲಿ ನಾನು ಅವ್ರಿಗೆಲ್ಲ ನಾಷ್ಟ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಳೋದ್ರ ಜೊತೆಲಿ ಮನೆ ಗುಡಿಸ್ಕೊಂಡು ಒರೆಸ್ಕೊಂಡು ಬಟ್ಟೆಗಳನ್ನ ಒಗೆಯೋಕ್ಕೆಲ್ಲ ನೆನೆ ಹಾಕಿ ಪಾತ್ರೆಗಳು ತೊಳ್ಕೊಂಡು ಅವ್ರಿಗೆ ಸ್ನಾನಕ್ಕೆಲ್ಲ ನೀರು ಕಾಯಿಸಿ ಇಷ್ಟು ಕೆಲಸನೂ ಮಾಡ್ಕೋಬೇಕು. ನಮ್ಮನೇಲಿ ನಾನು 5 ಗಂಟೆ ಇಲ್ಲ 5:15 ಹಿಂಗೆ ಎದ್ದೇಳ್ತೀನಿ. ಎದ್ರೂ ಬೆಳಕಾದಾಗಲೇ ಈಚೆ ಕಡೆ ಬರೋದು ನಾನು. ಇದು ರೋಡ್ ಸೈಡ್ ಆಗಿರೋದು. ಬಸ್ಗಳು ಗಾಡಿಗಳು ಜಾಸ್ತಿ ಓಡಾಡ್ತವೆ. ತುಂಬ ಧೂಳಾಗುತ್ತೆ, ಬಾಗಿಲು ತುಂಬ ಗಲೀಜಾಗುತ್ತೆ. ಅದರಿಂದ ಡೈಲಿ ತೊಳಿತೀನಿ, ಡೈಲಿ ರಂಗೋಲಿ ಹಾಕ್ತಾ ಇರ್ತೀನಿ. ಡೈಲಿ ರೋಡ್ ಮನೆ ಅಲ್ವಾ, ಬಾಗಿಲಲ್ಲಿ ತುಂಬ ಗಲೀಜಿದ್ರೆ ಏನಾದರೂ ಏನು ಅನ್ಕೊತಾರೆ ಏನು ಅಂತ ಡೈಲಿ ತೊಳೆಯೋದು, ಒರೆಸೋದು, ಗುಡಿಸೋದು ಇದ್ದೇ ಇದೆ. ಮಕ್ಕಳಿಗೆ ನೀರು ಕಾಯಿಸಿ ಇಟ್ಟಿರ್ತೀನಿ. ಮಕ್ಳುಗಳು ಬಂದು ಸ್ನಾನ ಮಾಡ್ಕೊತಾರೆ. ಚಿಕ್ಕವನಿಗೆ ಮಾತ್ರ ನಾನು ಸ್ನಾನ ಮಾಡಿಸ್ತೀನಿ, ದೊಡ್ಡವನು ಅವನೇ ಮಾಡ್ಕೊತಾನೆ. ಸ್ವಲ್ಪ ದೊಡ್ಡವನಾಗಿದ್ದಾನೆ, ಒಂದು 12 ವರ್ಷದವನು. ಚಪಾತಿಗೆ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಮತ್ತು ಟೊಮೊಟೊ ಗೊಜ್ಜಿಗೆ ಟೊಮೊಟೊನೆಲ್ಲ ಹಚ್ಚಿಟ್ಬಿಟ್ಟು ಚಪಾತಿಗೆ ಹಿಟ್ಟು ಚೆನ್ನಾಗಿ ನೆಂದರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಲಂಚ್ ಬಾಕ್ಸ್ಗೆಲ್ಲ ಹಾಕೋದ್ರಿಂದ ಗಟ್ಟಿ ಇದ್ರೆ ಚಪಾತಿ ತಿನ್ನೋಲ್ಲ ಮಕ್ಕಳು ಅಂತ ಬೆಳಗ್ಗೆ ಎದ್ದಾಗಲೇ ಚಪಾತಿ ಹಿಟ್ಟನ್ನು ಕ್ಲೀನಾಗಿ ಕಲಸಿಟ್ಟಿದ್ದೀನಿ. ಅದು ಚೆನ್ನಾಗಿ ನೆನಿಬೇಕು. ಇವಾಗ ಅಷ್ಟರಲ್ಲಿ ನಾನು ಬೇರೆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಟೊಮೊಟೊನೂ ಕೂಡ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಒಂದು ಒಲೆಯಲ್ಲಿ ಚಪಾತಿ, ಇನ್ನೊಂದು ಗ್ಯಾಸ್ನಲ್ಲಿ ಟೊಮೊಟೊ ಗೊಜ್ಜು, ಎರಡನ್ನೂ ಬೇಗ ಮಾಡ್ಬೋದು. ಮಕ್ಕಳು ಎತ್ತೋಳೋ ಅಷ್ಟರಲ್ಲಿ ಬೇಗ ಆರೋಗುತ್ತೆ. ಅದಕ್ಕೆ ಒಂದು ಟೈಮಿಂಗ್ಸ್ ಇಟ್ಕೊಂಡಿದ್ದೀನಿ. ಆ ಟೈಮಿಂಗ್ಸ್ನಲ್ಲೇ ಅಡುಗೆನೆಲ್ಲ ಮಾಡ್ಕೊತೀನಿ. ಬೆಳಗ್ಗೆಯಲ್ಲಿ ಚಪಾತಿ ಒತ್ತೋದು ತುಂಬ ರಿಸ್ಕು. ಒಂದಿಬ್ರಿಗಾದರೆ ಒತ್ಬೋದು. ಮಕ್ಳಿಗೆ ಲಂಚ್ ಬಾಕ್ಸ್ಗೆ, ಅವ್ರಿಗೆ ತಿನ್ನೋಕ್ಕೆ ಮತ್ತು ಮನೇಲಿರೋರು ನಮಗೆ ಎಲ್ಲರಿಗೂ ಚಪಾತಿನೇ ಮಾಡ್ಕೋಬೇಕು ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಅದಕ್ಕೆ ಅಂತಲೇ 1 ಅವರು ಒಲೆ ಮುಂದೆ ನಿಂತ್ಕೊಂಡ್ಬಿಡ್ಬೇಕು. ನಮ್ಮನೇಲಿ ಎಲ್ಲರೂ ಚಪಾತಿ ಪ್ರಿಯರು. ಮಕ್ಕಳು ಯಾವಾಗಲೂ ಬಾಕ್ಸಿಗೆ ಚಪಾತಿ ಮಾಡಮ್ಮ ಅಂತಲೇ ಕೇಳೋದು ಜಾಸ್ತಿ. ವಾರದಲ್ಲಿ ಇಲ್ಲ ಅಂದರೆ 2 ಸರಿ 3 ಸರಿ ಚಪಾತಿನೇ ಜಾಸ್ತಿ ಮಾಡ್ತಿರ್ತೀನಿ. ತುಂಬ ಕೆಲಸ ಇದ್ದಾಗಲೆಲ್ಲ ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ಫ್ರೀ ಇದ್ದಾಗ ಮಾತ್ರ ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಕೊತೀನಿ. ಯಾಕಂದರೆ 3 ಬಾಕ್ಸ್ಗೂ ಲಂಚ್ ಬಾಕ್ಸ್ಗೂ ಹಾಕಬೇಕು, ಅವ್ರು ತಿನ್ನೋಕ್ಕೂ ಮಾಡಬೇಕು. ಸೊ ಹಾಗಲ್ಲ, ಅದಕ್ಕೆ ನನಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ತೀನಿ. ಸೊ ಈ ರೀತಿ ರಂಗೋಲಿ ಬಿಟ್ಬಿಟ್ಟು ಮೆರಿನ್ ಕಲರ್ ಪೌಡ್ರಿಂದ ಈ ಥರ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಎಂಥ ಈಸಿ ರಂಗೋಲಿ ಬಿಟ್ರು ಅದಕ್ಕೆ ಈ ಥರ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬ ಇಷ್ಟ. ಚಿಕ್ಕಂದಿಂದನೇ ನಾನು ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಿದ್ದೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸೋವರೆಗೂ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. 9 ಗಂಟೆಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಅದಾದಮೇಲೆ ಇಬ್ಬರು ಮಕ್ಕಳು 9 ಗಂಟೆಗೆ ಹೋದರೆ ನಮ್ಮ ಮನೆಯವರು 9:15ಗೆ ಹೋಗ್ತಾರೆ. ಇಲ್ಲೇ ಹತ್ರದಲ್ಲಿ ಅವ್ರ ಸ್ಕೂಲಲ್ಲಿ ವರ್ಕ್ ಮಾಡೋದು. ಆದ್ದರಿಂದ ಅವ್ರು 9:15ಗೆ ಹೋಗ್ತಾರೆ. 9:45 ಅಷ್ಟರಲ್ಲಿ ಸ್ಕೂಲ್ ಹತ್ರ ಹೋಗಿರ್ತಾರೆ. ಅವರೆಲ್ಲ ಹೋದ್ಮೇಲೆ ನಾನು ಮನೆ ಗುಡಿಸೋದು ಒರೆಸೋದೆಲ್ಲ ಮಾಡೋಕ್ಕೋಗಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅವ್ರು ಹೋದ್ಮೇಲೆ ನಾನು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಮಾಡ್ಕೊತೀನಿ. ಆಮೇಲೆ ಇದೆಲ್ಲ ಆದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು, ತೊಳೆದಾಕೊಂಡೆ. ಇದು ಹೊಸ್ಲಿಗೆ ರಂಗೋಲಿ ಬಿಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಮನೆಯೆಲ್ಲ ಗುಡಿಸಿ ಒರೆಸಿ ದೇವ್ರ ಪೂಜೆನೂ ಸಿಂಪಲ್ಲಾಗಿ ಮಾಡಿಕೊಂಡೆ. ಸೋಮವಾರದ ಪೂಜೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದಾದಮೇಲೆ ನಾನು ಇನ್ನು ಮನೆ ಹತ್ರದಿಂದ ಒಂದು ಸ್ವಲ್ಪ ದೂರ, ಒಂದು 5-6 ಮನೆ ಬಿಟ್ಟು ನಮಗೊಂದು ಇಲ್ಲಿ ಜಾಗ ಸಿಗುತ್ತೆ. ಇದನ್ನು ನಾವು ಹಿತ್ತಲು ಅಂತೀವಿ ನೋಡಿ. ಇಲ್ಲಿ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸ್ವಲ್ಪ ನೀರು ಇರಬೇಕು. ಯಾಕಂದರೆ ಇಲ್ಲಿ ಬೋರ್ವೆಲ್ ವ್ಯವಸ್ಥೆ ಇಲ್ಲ, ಇದೊಂದೇ. ಈ ಮರಗಳು ಕಾಣಿಸ್ತಿದೆಯಲ್ಲ, ಇಷ್ಟೇ ನಮ್ಮ ಜಾಗ. ಇಲ್ಲಿ ಸ್ವಲ್ಪ ಹೂವಿನ ಗಿಡ ಮತ್ತು ಅವರೆ ಗಿಡ, ತರಕಾರಿ ಗಿಡ, ಕಾಕಡ ಗಿಡ ಇವನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಗಾಗುತ್ತೆ ಅಂತ. ಅದಕ್ಕೆಲ್ಲ ನೀರು ಮಳೆಗಾಲದಲ್ಲೇನೋ ಸರಿ ಹೋಗುತ್ತೆ. ಇವಾಗ ಮಳೆ ಇಲ್ವಲ್ಲ, ಅದಕ್ಕೋಸ್ಕರ ಒಂದು ಡ್ರಮ್ನಲ್ಲಿ ನೀರನ್ನು ತುಂಬಿಸ್ಕೊಂಡು ಅದರಿಂದ ನೀರನ್ನು ಎತ್ತಿ ಒಯ್ತೀನಿ.
ಸ್ವಲ್ಪ ಅರಿಶಿನನೂ ಹಾಕ್ಕೊಂಡಿದ್ದೀನಿ. ಮಳೆ ಇತ್ತಲ್ಲ ಅವಾಗ ಚೆನ್ನಾಗಿ ಬೆಳೀತು. ಇವಾಗ ಇದಕ್ಕೆಲ್ಲ ನೀರು ಹಾಕಬೇಕು. ಇಲ್ಲಿ ಸ್ವಲ್ಪ ಕನಕಾಂಬರ ಗಿಡ ಇತ್ತು, ತುಂಬ ಬೆಳೆದ್ಬಿಟ್ಟಿತ್ತದು. ಹೂವು ಇಲ್ದಿರೋ ಟೈಮ್ನಲ್ಲಿ ನೋಡಿ ಅದನ್ನು ಕುಯ್ದಿದ್ದೆ ಅರ್ಧಕ್ಕೆ. ಕನಕಾಂಬರ ಗಿಡ ತುಂಬ ಚೆನ್ನಾಗಿ ಹೊಡ್ಕೊಂಡಿದ್ದೆ ನೋಡಿ. ಇನ್ನೂ ಹೂವು ಬಿಟ್ಟಿಲ್ಲ ಇದು. ಮರಳೆ ಗಿಡ ತುಂಬ ಹೂವು ಬಿಡ್ತಿತ್ತು ಫ್ರೆಂಡ್ಸ್. ಇದು ಒಂದು 4-5 ತಿಂಗಳಿಂದನೂ ಬೇಸಿಗೆಯಿಂದನೂ ಒಂದೇ ಸಮ ಹೂವು ಬಿಡ್ತು. ಇವಾಗಲೇ ಹೂವು ಇಲ್ಲ ಇದು. ನೆಕ್ಸ್ಟ್ ಸ್ಫಟಿಕ, ವೈಟ್ ಸ್ಫಟಿಕ ನೆನ್ನೆ ಕುಯ್ದಿಲ್ಲ, ಅದಕ್ಕೆ ಹಳ್ಳೋಗಿದೆ. ನಳ್ಳು ಇಲ್ಲಿ ಗಿಡ ಹಾಕೋಕ್ಕಾಗಲ್ಲ ಜಾಸ್ತಿ. ನಳ್ಳಲ್ಲಿ ಏನು ಬೆಳೆಯಲ್ಲ ಅಂತಾರೆ. ಯಾಕೆ ಹಾಕ್ತೀಯಮ್ಮ, ಇಲ್ಲಿ ಬೆಳೆಯೋದೇ ಇಲ್ಲ ಅಂತ ಅಂತಾರೆ. ಆದರೂ ನನಗೆ ಈ ಥರ ಗಿಡಗಳು ಹಾಕಬೇಕು ಅಂತಂದರೆ ತುಂಬ ಇಷ್ಟ. ಅದಕ್ಕೆ ಯಾರ ಮಾತು ಕೇಳಲ್ಲ. ನನಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಕೇಳೋದು. ಗಿಡ ಹಾಕೋ ವಿಷಯದಲ್ಲಿ ಮಾತ್ರ ನೋಡ್ಬೋದು ಎಷ್ಟೊಂದು ಗಿಡಗಳಿದೆ ಅಂತ. ನಳ್ಳಲ್ಲೂ ಕೂಡ ಬೆಳೆದಿದೆ ಅದು. ಸೊ ಈ ರೀತಿ ಸ್ವಲ್ಪ ಖಾಲಿ ಜಾಗ ಇರೋದ್ರಲ್ಲಿ ಮರಗಳೆಲ್ಲ ಹಾಕ್ಕೊಂಡ್ರೆ, ಈ ಮರಗಳು ಫ್ರೀ ಕೊಟ್ಟಿರೋದು ನಮಗೆ ಬಾಷ್ ಕಂಪ್ನಿಯವರು, ಬಿಡದಿಯವರು ಫ್ರೀ ಕೊಟ್ಟಿದ್ರು ನಮಗೆ. ಇದನ್ನೆಲ್ಲ ನೆಟ್ಟಿದ್ದೋ ನಾವು. ನಿಂಬೆಕಾಯಿ ಎಲ್ಲ ಬಿಟ್ಟಿದೆ ನೋಡ್ಬೋದು ನೀವು. ಇದು ತುಂಬ ಕಾಯಿ ಬಿಟ್ಟಿತ್ತು ಫ್ರೆಂಡ್ಸ್ ಹೋದ ಸಾರಿ. ಈ ಸಾರಿನೇ ಕಡಿಮೆ. ಮತ್ತು ಇಲ್ಲಿ ಸೀಗೆ ಸೊಪ್ಪಿನ ಗಿಡ ನಮ್ಮ ಹಿತ್ತಲಲ್ಲೇ ಇದೆ. ಸೊಪ್ಪು ಇಲ್ಲೇ ಕಿತ್ಕೋಬೋದು. ಆದರೆ ತುಂಬ ಮೇಲೆ ಕೊಂಟೋಗಿದೆ, ಕೀಳೋದಕ್ಕಾಗಲ್ಲ. ಏಣಿ ಇಲ್ಲ ಕೊಕ್ಕೆ ತಗೊಂಡು ಕಿತ್ಕೊಬೋದು ನೋಡಿ. ಇದೆ ಸೀಗೆ ಗಿಡ. ಇಲ್ಲಿ ನೀರಿಲ್ವಲ್ಲ, ಅದಕ್ಕೆ ವಾಶ್ ಕಂಪ್ನಿಯವರೇ ಒಂದು 8 ತೆಂಗಿನ ಗಿಡ ಕೊಟ್ಟಿದ್ರು. ಅದರಲ್ಲಿ 3 ಗಿಡ ಒಣಗೋಯ್ತು. ಇನ್ನೊಂದು 5 ಗಿಡ ಇದೆ, ಅದು ಸುಮಾರಾಗಿದೆ, ಪರವಾಗಿಲ್ಲ. ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅವಾಗವಾಗ ನೀರು ಹಾಕ್ತಿದ್ದೀನಿ ತೆಂಗಿನ ಗಿಡಕ್ಕೆ. ಅಡ್ಲಕಾಯಿದು ಬಳ್ಳಿ ನೋಡ್ಬೋದು, ಎಷ್ಟು ಉದ್ದ ಇದೆ ಅಡ್ಲಕಾಯಿ ಅಂತ. ಇದನ್ನು ಬಿತ್ತನೆಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಈಗ ಸಾಂಬಾರಿಗೆ ಅಂತ ಹೊಲ್ತವಿಂದ ಗನ್ಕೆ ಸೊಪ್ಪನ್ನು ಕಿತ್ಕೊಂಡ್ಬಂದಿದ್ದೆ. ಗನ್ಕೆ ಸೊಪ್ಪಿನ ಮಸಪ್ಪು ಮಾಡೋದನ್ನ ತೋರಿಸ್ತೀನಿ ನಿಮಗೆ. ನಾನು ಹೆಸ್ರು ಕಾಳು ತೊಗರಿಬೇಳೆ ಎರಡನ್ನೂ ತೊಳ್ಕೊಂಡಿರೋವಂಥ ಗನ್ಕೆ ಸೊಪ್ಪು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಒಂದು ವಿಸಿಲ್ ಕೂಗಿಸ್ಕೊಂಡು, ಈ ಒಂದು ಬದನೆಕಾಯಿ ಮತ್ತು ಆಲೂಗಡ್ಡೆ ಸಣ್ಣದಾಗಿ ಹಚ್ಕೊಂಡಿದ್ದೆ. ಒಗ್ಗರಣೆಗೆ ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ. ಮತ್ತು ಇದನ್ನೆಲ್ಲ ಒಂದು ವಿಸಿಲ್ ಆಗಿರುತ್ತಲ್ಲ, ಇವಾಗ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಕಾಯಿ, ಇದನ್ನು 3 ಫಸ್ಟ್ ನುಣ್ಣಗೆ ರುಬ್ಕೊಳ್ಳೋದು. ಸೊಪ್ಪನ್ನು ಜಾಸ್ತಿ ನುಣ್ಣಗೆ ರುಬ್ಬಬಾರ್ದು, 1-2 ಸುತ್ತಿದ್ರೆ ಸಾಕಾಗುತ್ತೆ. ಇದು ಕೆಮ್ಮಿಗೆ ಕಫಕ್ಕೆಲ್ಲ ತುಂಬ ಒಳ್ಳೆಯದು ನೋಡಿ. ಈಗ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇಷ್ಟು ರುಬ್ಬಿದ್ರೆ ಸಾಕು, ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿಯನ್ನು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಒಂದು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಬೇಕು, ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ. ಗನ್ಕೆ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ. ಅದನ್ನು ಸ್ವಲ್ಪ ಇಸ್ಕಿ ತೊಳೆದು, ಅದು ಹಸಿರು ಕಲರ್ದು ನೀರು ಬರುತ್ತೆ, ಅದು ನೀರು ಹೋಗೋವರೆಗೂ ಚೆಲ್ಲಬೇಕು ಅದನ್ನು. ಇಲ್ಲಾಂದರೆ ತುಂಬ ಕಹಿ ಬಂದುಬಿಡುತ್ತೆ ಸಾಂಬಾರು ನೋಡಿ. ಈಗ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊತಿದ್ದೀನಿ. ಅದೆಲ್ಲ ಸ್ವಲ್ಪ ಬಾಡಿಸ್ಕೊಂಡು, ರುಬ್ಬಿಟ್ಕೊಂಡಿದ್ದೀನಲ್ಲ ಗನ್ಕೆ ಸೊಪ್ಪು, ಟೊಮೊಟೊ, ಕಾಯಿ, ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಮಾತ್ರ ರುಬ್ಬಿಟ್ಕೊಂಡಿರೋದು. ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಬೇರೆ ಸಾಂಬಾರಿಗೆ. ಬೇಳೆನೆಲ್ಲ ರುಬ್ಬಲ್ಲ. ಗನ್ಕೆ ಸೊಪ್ಪು ಕೆಮ್ಮಿಗೆ, ಎದೆನೋವಿಗೆ, ಕಫಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಅಸ್ತಮಕ್ಕೆ ಅದಕ್ಕೆ ಅವಾಗವಾಗ ಮಾಡ್ತಿರ್ತೀನಿ ನಾನು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಗನ್ಕೆ ಸೊಪ್ಪು ಅಂದರೆ. ಎಲ್ಲಿ ನೋಡಿದ್ರು ಅದನ್ನು ಸಾಂಬಾರು ಮಾಡು ಅಂತಿರ್ತಾರೆ. ಬರೀ ಗನ್ಕೆ ಸೊಪ್ಪನ್ನೇ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಗಿನ ಕಾಲಗಳಲ್ಲಿ ಮಾಡ್ತಿದ್ರು. ಇದು ಹೊಲಗಳ ಬದಿಗಳಲ್ಲಿ, ತೇವರಿಗಳ ಮೇಲೆಲ್ಲ ಜಾಸ್ತಿ ಬತ್ತಿತ್ತು. ಆವಾಗಿನ ಕಾಲದಲ್ಲಿ ಜಾಸ್ತಿ ಮಾಡ್ತಿದ್ರು. ಈಗಲೂ ಅಷ್ಟೇ. ಇದ್ರ ಹೆಲ್ತ್ ಬೆನಿಫಿಟ್ ತುಂಬ ಇರೋದ್ರಿಂದ ನಾನು ಸೊಪ್ಪು ಸಿಕ್ಕಿದ್ರೆ ನಾನು ಮಸೊಪ್ಪಿನ ಸಾಂಬಾರು ಮಾಡ್ತೀನಿ. ಈ ಸೊಪ್ಪಿಗೆ ಏನಂದರೆ ಅವರೆಕಾಳು ಹುರಿದು ಹಾಕಿದ್ರೂ ಚೆನ್ನಾಗಾಗುತ್ತೆ. ಆಲೂಗಡ್ಡೆ ಬದನೆಕಾಯಿ ಮಸೊಪ್ಪು ಸಾಂಬಾರಿಗೆ ಹಾಕಲ್ಲ ಫ್ರೆಂಡ್ಸ್. ಆದರೂ ನಾನು ಯಾಕೆ ಹಾಕ್ತಿದ್ದೀನಿ ಅಂತಂದರೆ, ಮನೇಲಿತ್ತು ಆಲೂಗಡ್ಡೆ, ಬದನೆಕಾಯಿ ನಮ್ಮ ತೋಟದ್ದು ಇತ್ತು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಲಿ ಹಾಕಿ ಹುರ್ಕೊತಿದ್ದೀನಿ. ಸಾಂಬಾರು ಚೆನ್ನಾಗಾಗುತ್ತೆ. ಮಸೊಪ್ಪಿನಲ್ಲಿ ತರಕಾರಿ ಒಂದು ಆಲೂಗಡ್ಡೆ ಬದನೆಕಾಯಿ ಸಿಕ್ಕಿದ್ರೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನೇ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ತರಕಾರಿ ಹಾಕ್ಕೊಳ್ದೇ ಹಾಗೆ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ಗನ್ಕೆ ಸೊಪ್ಪಿನ ಮಸೊಪ್ಪು. ಹಳ್ಳಿ ಕಡೆ ಇರೋರಿಗೆ ಇದು ಗೊತ್ತಿರುತ್ತೆ, ಮಸೊಪ್ಪು ಗನ್ಕೆ ಸೊಪ್ಪಿಂದು
ಮಾಡೋದು. ಅದೇನಿಲ್ಲ, ಅದು ತೊಳೆಯೋದಷ್ಟೇ. ಅದು ಚೆನ್ನಾಗಿ ಸೋಸಿಟ್ಕೊಂಡು ಅದನ್ನು ಕಲ್ಲು ಮಣ್ಣೆಲ್ಲ ಹೋಗೋ ಥರ ಚೆನ್ನಾಗಿ ತೊಳ್ಕೊಂಡು ಅದನ್ನು ಇಸ್ಕಿ ಬಟ್ಟೆ ಒಗಿಬೇಕಾದ್ರೆ ಯಾವ ಥರ ಇಸ್ಕ್ತಾರೆ ಆ ಥರ ಚೆನ್ನಾಗಿ ಇಸ್ಕಿದ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ. ಅವಾಗ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಾಂಬಾರು ಮಾಡೋಕ್ಕೆ ನೆಕ್ಸ್ಟು ಉಪಯೋಗಿಸ್ಕೋಬೇಕು. ತರಕಾರಿ ಮತ್ತು ಆಲೂಗೆಡ್ಡೆ ಬೇಯ್ತಾ ಇದೆ ಒಲೆ ಮೇಲೆ. ನಾನು ಜಾಸ್ತಿ ಹಳ್ಳಿ ಕಡೆ ಯಾವ ರೀತಿ ಅಡುಗೆ ಮಾಡ್ತಾರೆ ಈ ಥರ ಸೊಪ್ಪುಗಳು ಬಳಸಿ ಸಾಂಬಾರು ಮಾಡ್ತಾರೆ. ಈ ಥರ ರೆಸಿಪಿಗಳನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲರಿಗೂ ನೀವು ಅನ್ಕೋಬೋದು ಯಾವಾಗೂ ಏನು ತರಕಾರಿ ಸೊಪ್ಪು ಮರ ತೋಟ ಅಂತಲೇ ವೀಡಿಯೋ ಮಾಡ್ತಾರೆ ಇವರು ಅಂತ. ಹಳ್ಳಿ ಕಡೆ ಇನ್ನೇನು ಸಿಗೋಲ್ಲ. ನಾವು ದನ ಕರುನೆಲ್ಲ ಸಾಕಿಲ್ಲ, ತೋಟ ಒಂದಿದೆ ಅಷ್ಟೇ. ಅದಕ್ಕೆ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡ್ತಿದ್ದೀನಿ, ಬೈಕೊಂಬೇಡಿ ನೋಡಿ. ಇವಾಗ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನೆಲ್ಲ ಸಾಂಬಾರನ್ನೆಲ್ಲ ಪಾತ್ರೆಗೆ ಹುಯ್ತಾಯಿದ್ದೀನಿ. ಸೊಪ್ಪನ್ನೆಲ್ಲನೂ ಸ್ವಲ್ಪ ಗಟ್ಟಿಗೆ ಇರಲಿ, ತೆಳ್ಳಗಿದ್ರೆ ಟೇಸ್ಟ್ ಬರೋಲ್ಲ ಸಾಂಬಾರು. ಈಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಉಪ್ಸಾರು ಕೂಡ ಮಾಡ್ತಾರೆ, ಗನ್ಕೆ ಸೊಪ್ಪನ್ನು. ಉಪ್ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಸಾಂಬಾರೆಲ್ಲ ಕುದ್ದಾದ್ಮೇಲೆ ಲಾಸ್ಟಲ್ಲಿ ಹಾಲು ಹಾಕಬೇಕು. ಹಾಲು ಹಾಕಿದ್ರೇ ಈ ಸಾಂಬಾರು ಟೇಸ್ಟಾಗಿರೋದು. ಈಗ ಲಾಸ್ಟಲ್ಲಿ ಸಾಂಬಾರಿಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನಾನು ಒಂದು ಟೈಮ್ಗೆ ಸಾಂಬಾರು ಬೇಕಾಗಿರೋದ್ರಿಂದ ಒಂದೇ ಟೈಮ್ ಮಾಡ್ಕೊಳ್ಳೋದು. ಬೆಳಗ್ಗೆ ಅಲ್ಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ಆವಾಗ ನೆಕ್ಸ್ಟ್ ಬೇರೆ ಏನಾದರೂ ಲಂಚ್ ಬಾಕ್ಸ್ಗೆ ಮಾಡಬೇಕು. ನೈಟು ಒಂದೇ ಟೈಮ್ ನಮ್ಮ ಮನೇಲಿ ಮುದ್ದೆ ಮತ್ತು ಸಾಂಬಾರು. ಬೆಳಗ್ಗೆಲೆಲ್ಲ ಟಿಫನ್ನೇ ಜಾಸ್ತಿ ಮಾಡೋದು. ನೋಡಿ ಇವಾಗ ಸಾಂಬಾರು ಬೆಂದಿದೆ. ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಹಾಲು ತರಿಸಿ ಕಾಯಿಸಿಟ್ಕೊಂಡಿದ್ದೀನಿ ಡೈರಿನಲ್ಲಿ. ಸ್ವಲ್ಪ ಹಾಲನ್ನು ಹಾಕ್ಕೋತೀನಿ. ಹಾಲನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಕ್ಲೀನಾಗಿ ಹಾಲನ್ನೆಲ್ಲ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಈ ಸಾಂಬಾರು ರೆಡಿ ಆಗುತ್ತೆ. ಮತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ ಮುದ್ದೆ ಮತ್ತು ಗನ್ಕೆ ಸೊಪ್ಪಿನ ಸಾಂಬಾರು ಯಾರಿಗೆಲ್ಲ ಇಷ್ಟ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ.